ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಎಂಜಿ ರಸ್ತೆಯಲ್ಲಿರುವ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಾಗೂ ಇಂದಾವರ ಅನ್ನಪೂರ್ಣ ವೃದ್ಧಾಶ್ರಮದಲ್ಲಿ ಉಪಹಾರದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿ ಇಂದು ಎಂಜಿ ರಸ್ತೆಯಲ್ಲಿರುವ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನಪೂರ್ಣ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಯಿತು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ ಅವರು ತಿಳಿಸಿದರು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಟಿ.ಎ. ನಾರಾಯಣಗೌಡರವರ 60ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕರವೇ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಕರವೇ ಕುಟುಂಬದವರು ಸೇರಿ ಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಇವತ್ತು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಇನ್ನೂ ದೇವರು ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಇಡೀ ಕರವೇ ಕುಟುಂಬದವರಿಂದ ಕೇಳ್ಕೊಳ್ತೀನಿ. ಇಡೀ ನಮ್ಮ ಕನ್ನಡ ನಾಡಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಹಿಂದಿ ಏರಿಕೆಯ ಬಗ್ಗೆ ಕೂಡ ಹಲವಾರು ಹೋರಾಟಗಳನ್ನು ಮಾಡಿ ಇವತ್ತು ಕೂಡ ಅದರಲ್ಲಿ ಜಯಶಾಲಿಯಾಗಿದ್ದಾರೆ. ಹೀಗೆ ಅವರ ಹೋರಾಟಗಳು ಇನ್ನು ಮುಂದಕ್ಕೂ ಕೂಡ ಯಥೇಚ್ಛವಾಗಿ ನಡೀಲಿ. ಈ ಕನ್ನಡ ನಾಡು ನುಡಿಗೋಸ್ಕರ ನಮ್ಮ ಟಿ.ಎ. ನಾರಾಯಣಗೌಡರು ತುಂಬ ಹಲವಾರು ಪ್ರತಿಭಟನೆಗಳನ್ನು ಮಾಡಿ ಇನ್ನು ಮುಂದಕ್ಕೂ ಕೂಡ ಪ್ರತಿಭಟನೆಗಳು ಅದೇ ಥರ ಮಾಡಲಿ. ಅವ್ರು ಇರೋದ್ರಿಂದನೇ ಇವತ್ತು ಈ ಕನ್ನಡ ನಾಡಿನಲ್ಲಿ ಕನ್ನಡ ಮಕ್ಕಳಿಗೆ ಕೆಲಸಗಳು ಸಿಗ್ತಾ ಇದೆ ಹಾಗೂ ಕನ್ನಡ ಕೂಡ ಉಳಿತಾ ಇದೆ. ಹಾಗಾಗಿ ಅವ್ರಿಗೆ ಇನ್ನೂ ದೀರ್ಘಾಯುಷ್ಯ ಕೊಡಲಿ ಆ ದೇವರಲ್ಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ನಮ್ಮ ಕರವೆಯ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ನಗರ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಂತರ ಇಲ್ಲಿಂದ ನಾವು ಇಂದಾವರ ವೃದ್ಧಾಶ್ರಮಕ್ಕೆ ಹೋಗಿ ಅಣ್ಣನ ಹೆಸರಿನಲ್ಲಿ ಅಲ್ಲಿರುವಂಥ ಎಲ್ಲ ವೃದ್ಧರಿಗೂ ಕೂಡ ಉಪಹಾರದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿಗೂ ಕೂಡ ಎಲ್ಲ ಕರವೇ ಕುಟುಂಬದವರು ಭಾಗಿಯಾಗ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಟಿ.ಎ. ನಾರಾಯಣಗೌಡರ 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎಂಜಿ ರಸ್ತೆಯಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಅವರಿಗೆ ಆಯುಷ್ ಆರೋಗ್ಯವನ್ನು ನಮ್ಮ ಕರವೇ ಕುಟುಂಬದ ಪರವಾಗಿ ಕೇಳ್ಕೊಂಡಿರ್ತೇವೆ. ಹಾಗೆ ಅವರಿಗೆ ನಮ್ಮ ನಾಡು ನುಡಿ ಜಲ ಇದರ ಬಗ್ಗೆ ಹೆಚ್ಚು ಇನ್ನೂ ಶಕ್ತಿ ವಹಿಸಿ ಅವರು ಕನ್ನಡಯುತವಾಗಿ ಕೆಲಸಗಳನ್ನ ಮಾಡೋಕ್ಕೆ ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥಿಸ್ಕೊಳ್ತಾ, ಹಾಗೆ ಇನ್ನು ನಮ್ಮ ಕರವೇ ಕುಟುಂಬದವರಿಗೂ ಕೂಡ ಅವರಂತೆ ಎಲ್ಲರೂ ಕೂಡ ಮುನ್ಸೂಚನೆಯಲ್ಲಿ ಬನ್ನಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ಇವತ್ತು ನಾರಾಯಣಗೌಡರದ್ದು ಹುಟ್ಟಿದಬ್ಬ ಇದೆ. ಹಾಗಾಗಿ ವಿಶೇಷವಾಗಿ ನಾವು ಆಚರಿಸಬೇಕು ಅಂತ ಮಾತಾಡಿಕೊಂಡು ಕರವೇ ಕುಟುಂಬದವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋ ಮುಖಾಂತರ ಅವರಿಗೆ ಆಯುಷ್ ಅಭಿವೃದ್ಧಿ ಇನ್ನೂ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡಿದ್ದೀವಿ. ಅದು ತದನಂತರ ಇಂದಾವರ ಇದಕ್ಕೆ ಹೋಗಿ ಅಲ್ಲೂ ಸಂತರ್ಪಣೆ ಮಾಡಬೇಕು ಅಂತೇಳಿ ವೃದ್ಧರಿಗೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಸೇರ್ಕೊಂಡು ಅವರಿಗೆ ಒಳ್ಳೆಯ ಆಯುಷ್ ಯಶಸ್ಸು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ, ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋ ಶಕ್ತಿ ಕೊಡಲಿ, ಅವರು ಪ್ರೇರಣೆನೇ ನಾವುಗಳು ಅಂತ ಹೇಳ್ತಾ ಇಷ್ಟಪಟ್ಟು ಮತ್ತೆ ಅವ್ರು ಇನ್ನೊಂದು ಸಲ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ನಾವುಗಳು ಆಚರಿಸ್ತಾ ಇದ್ದೀವಿ. ಮತ್ತು ದೇವಸ್ಥಾನದಲ್ಲಿ ಅತ್ಯಂತ ಸಂಭ್ರಮದಿಂದ ಅವರಿಗೆ ಇನ್ನೂ ದೀರ್ಘಾಯುಷ್ಯು, ಎಲ್ಲ ಕೀರ್ತಿ ಸಂಪತ್ತು ಎಲ್ಲ ಸಿಗಲಿ, ಮತ್ತು ಚೈತನ್ಯಗಳು ಉಕ್ಕಿ ಹರಿಲಿ ಅಂದ್ಬಿಟ್ಟು ಅವರಿಗೆ ಒಳ್ಳೆಯ ಶುಭ ಪೂಜೆಯನ್ನು ಮುಂಜಾನೆಯ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಸಿ ನಾವು ಎಲ್ಲರೂ ರಕ್ಷಣಾ ವೇದಿಕೆ ಸದಸ್ಯರುಗಳು ಮತ್ತು ಪದಾಧಿಕಾರಿ ಪ್ರತಿಯೊಬ್ಬರು ಕೂಡ ಅವ್ರ ಪರವಾಗಿ ನಾವೆಲ್ಲ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರ ಹುಟ್ಟುಹಬ್ಬ ನಡೀತಿದೆ. ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ದೇವರ ಸನ್ನಿಧಿಯಲ್ಲಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಒಂದು ಪೂಜೆ ಮಾಡಿಸಿ ವೃದ್ಧಾಶ್ರಮದಲ್ಲಿ ಒಂದು ಉಪಹಾರನ ಹಂಚುವಂಥ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಜಿಲ್ಲಾ ಘಟಕದಿಂದ ಇಟ್ಕೊಂಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ, ಮಹಿಳಾ ಘಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಲತಾ, ಅನ್ನಪೂರ್ಣ, ದಶರಥ್ ರಾಜ್ ಅರಸ್, ಮನೋಜ್ ಶೆಟ್ಟಿ, ಕಾರ್ತಿಕ್ ಶೆಟ್ಟಿ,
ರಾಜಣ್ಣ, ತನ್ವೀರ್, ಭಾರತಿ, ರತ್ನ ಉಪಸ್ಥಿತರಿದ್ದರು.